ವಿಷ್ಣುವಿನ ವಾಹನವಾಗಿರ್ತಕ್ಕಂತಹ ಗರುಡನಿಗೂ ಭೂಮಿಯ ಮೇಲಿರ್ತಕ್ಕಂತಹ ಹಾವಿಗೂ ಶತಮಾನಗಳಿಂದ ಶತ್ರುತ್ವ ಅಡಗಿದೆ. ಸೊ ಅದರ ಹಿಂದಿರ್ತಕ್ಕಂತಹ ಕತೆ ಏನಾಗಿರಬಹುದು ಅನ್ನೋದು ಯಾರಿಗೂ ಕೂಡ ಅಷ್ಟಾಗಿ ತಿಳಿದಿಲ್ಲ. ಅದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಮ್ಮ ಒಂದು ವಿಡಿಯೋನ ಸೇವ್ ಮಾಡಿಕೊಳ್ಳಿ. ಗರುಡನು ಆಕಾಶದಲ್ಲಿ ಹಾರುವ ಶಕ್ತಿಶಾಲಿಯಾದ ಹದ್ದಾಗಿದೆ. ಇನ್ನೊಂದು ಹಾವು ಭೂಮಿಯ ಅಡಿಯಲ್ಲಿ ರಕ್ಷಣೆಯಾಗಿರುವಂತಹ ಹಾವಾಗಿದೆ. ಇವರಿಬ್ಬರ ಮಧ್ಯ ಶತಮಾನಗಳಿಂದ ಶತ್ರುತ್ವ ಅಡಗಿದೆ. ಅದು ಏಕೆಂದು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಗರುಡನ ತಾಯಿ ಹಾವುಗಳ ತಾಯಿಗೆ ದಾಸಿಯಾಗಿದ್ದಳು. ಹಾವುಗಳು ಅಮೃತವನ್ನೇ ಈಡಿಮೆ ಎಂದು ಕೇಳಿದಾಗ ಗರುಡ ಅಮೃತವನ್ನು ಕೊಳ್ಳಲು ಸ್ವರ್ಗವನ್ನೇ ಜೈಲಾಗಿ ಮಾಡಿದ. ಕೊನೆಗೂ ಹಾವುಗಳಿಗೆ ಅಮೃತ ಸಿಗಲಿಲ್ಲ. ಆದರೆ ಹಾವುಗಳಿಗೆ ಗರುಡನ ಶತ್ರುತ್ವ ಕೊನೆಯವರೆಗೂ ಇರಬೇಕೆಂಬ ಶಾಪ ಸಿಕ್ಕಿತ್ತು. ಅಂದಿನಿಂದ ಇಲ್ಲಿಯ ತನಕ ಹದ್ದು ಮತ್ತು ಹಾವುಗಳ ಶತ್ರುತ್ವ ಕಾಲಕ್ಕೂ ಮೀರುತ್ತಲೇ ಹೋಗುತ್ತಿದೆ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಮ್ಮ ಪೇಜನ್ನು ಫಾಲೋ ಮಾಡಿಕೊಳ್ಳಿ.